ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಗ್ರಿಲ್ ಚಿಕನ್ ಮಾಡೋಣ ಅಂತ ಹೇಳಿ ವಿತೌಟ್ ಸ್ಕಿನ್ನು ಇಡೀ ಕೋಳಿ ತೊಗೊಂಡಿದ್ದೀನಿ. ಇದು 1 kg ಇದೆ. ಇದನ್ನು 3-4 ಸರಿ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ನೀರು ಸ್ವಲ್ಪನೂ ಇರದ ಹಾಗೆ ಬಸ್ಕೊಂಡಿದ್ದೀನಿ. ಬನ್ನಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಒಂದು ಇಡೀ ನಿಂಬೆ ಹಣ್ಣಿನ ರಸ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಬೌಲ್ ಮೊಸರು ತೊಗೊಂಡಿದ್ದೀನಿ. 1.5 ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. 1 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ರಿಫೈನ್ಡ್ ಆಯಿಲು. ಇದಕ್ಕೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನಿಗೆ ಹಿಡ್ಕೊಳ್ಳುತ್ತೆ, ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಮಸಾಲೆ ಇಟ್ಕೊಂಡಾಗ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಹಸಿಮೆಣಸಿನಕಾಯಿ ತರಿಯಾಗಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿನ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಸೇರಿಸಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಬಣ್ಣಕ್ಕಾಗಿ ನಾನು ಬ್ಯಾಡ್ಗೆ ಒಣಮೆಣಸಿನ್ಕಾಯಿ ಹಾಗೆ ಖಾರಕ್ಕಾಗಿ ಗುಂಟೂರು ಮೆಣಸಿನ್ಕಾಯಿನ 2 ಸೇರಿಸಿ 1.5 ಸ್ಪೂನ್ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಫುಡ್ ಕಲರ್ ಹಾಕಲಿಲ್ಲ ಅಂದರೂ ತುಂಬ ಕೆಂಪಗೆ ಚೆನ್ನಾಗಿ ಬರುತ್ತೆ. ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಇದೇ ಥಿಕ್ನೆಸ್ ಇರಬೇಕು. ಮೊಟ್ಟೆ ಎಲ್ಲ ಏನೂ ಆಗ್ತಾ ಇಲ್ಲ. ಇದೇ ಮಸಾಲೆ ಚೆನ್ನಾಗಿ ಅಂಟ್ಕೊಳುತ್ತೆ ಚಿಕನಿಗೆ. ನಾನಿಲ್ಲಿ ಕಟ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ ಮೇಲೆ. ಅದಕ್ಕೆ ಚೆನ್ನಾಗಿ ಹತ್ತೋ ಹಾಗೆ ಮಸಾಲೆನ ಅದರೊಳಗೆಲ್ಲ ತುಂಬಬೇಕಾಗತ್ತೆ. ಆವಾಗ ಚಿಕನ್ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಈ ಥರ ಲೆಗ್ ಪೀಸನ್ನು ಮತ್ತು ಹಿಂದ್ಗಡೆ ತುಂಬ ಚೆನ್ನಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹತ್ತೋ ಹಾಗೆ ಕಟ್ಸಿಗೆಲ್ಲ ಹಾಕೋಬೇಕು. ಒಳಗಡೆ ಎಲ್ಲ ಕಡೆನೂ ಮಸಾಲೆ ಹತ್ತಬೇಕು. ಅದು ಮುಂದ್ಗಡೆ ಆದ ತಕ್ಷಣ ಹಿಂದ್ಗಡೆ ತಿರುಗಿಸಿದ್ದೀನಿ. ಈಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದು. ಈ ಕಟ್ಸಿಗೆಲ್ಲ ಮಸಾಲೆ ಎಲ್ಲ ಅಂಟಬೇಕು, ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಅಂದರೆ ಅದು ಒಳಗಡೆ ಎಲ್ಲ ಮಸಾಲೆ ಎಲ್ಲ ಹಚ್ಚಬೇಕು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಎಲ್ಲ ಮಸಾಲೆ ಎಲ್ಲ ಹಚ್ಚಾದ್ಮೇಲೆ ಈಗ ಹಿಂದ್ಗಡೆ ಎಲ್ಲ ತಿರುಗಿಸಿ ಹಚ್ಚಾದ್ಮೇಲೆ ಒಳಗಡೆ ಕೂಡ ಎಲ್ಲ ಚೆನ್ನಾಗಿ ಹಚ್ಕೋಬೇಕಾಗತ್ತೆ. ಈ ಮಸಾಲೆ ಉಳಿದ್ರೂ ಪರವಾಗಿಲ್ಲ, ಅದರೊಳಗೆ ಈ ಚಿಕನ್ನ ಇಟ್ಬಿಟ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು 5 ಗಂಟೆ. ನಾನು ಬೆಳಗ್ಗೆ 9 ಗಂಟೆಗೆ ಈ ಚಿಕನಿಗೆ ಮಸಾಲೆ ಎಲ್ಲ ಹಚ್ಚಿ ಇಟ್ಟಿದ್ದೀನಿ. ಮಧ್ಯಾಹ್ನದ ಊಟದ ಟೈಮಿಗೆ 2-2:30 ಅಷ್ಟೊತ್ತಿಗೆ ಇದು ರೆಡಿಯಾಗಿರುತ್ತೆ. ನೋಡಿ, ಈಗ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ 5 ಅವರ್ಸು. ಚೆನ್ನಾಗಿ ಮ್ಯಾರಿನೇಟ್ ಆದರೆ ತುಂಬ ರುಚಿಯಾಗಿರುತ್ತೆ. 5 ಅವರ್ಸ್ ಆಯಿತು. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನೋಡಿ. ನಾನು ಯಾವುದೇ ಫುಡ್ ಕಲರ್ ಹಾಕಿಲ್ಲ, ಆದರೂ ಕೆಂಪಗೆ ಕಾಣ್ತಾ ಇದೆ. ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಕೆಂಪಗೆ ಕಾಣುತ್ತೆ. ನೋಡಿ, ಗ್ರಿಲ್ ಕಡ್ಡಿಗೆ ಚುಚ್ಚಬೇಕು. ಈಗ ನಾನಿಲ್ಲಿ ಬೇಕಿಂಗ್ ಟ್ರೇನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಉಳಿದ್ರೆ ಏನು ವೇಸ್ಟ್ ಆಗಲ್ಲ. ಇದಕ್ಕೆ ಚಿಕನ್ ಇದ್ದರೆ ಬೇಕಾದರೆ ಚಿಕನ್ ಹಾಕಿ ಇಟ್ಟರೆ ಕಬಾಬ್ ಕೂಡ ಮಾಡ್ಕೋಬೋದು, ಇಲ್ಲ ಇದೇ ಥರ ಗ್ರಿಲ್ಲಿಗೆ ಹಾಕಿಡ್ಬೋದು. ಹಾಗೆ ನಾನೀಗ ಮೈಕ್ರೋವೇವ್ನ ಪ್ರೀ ಹೀಟಿಗೆ ಹಾಕಿ ಬಿಟ್ಟಿದ್ದೀನಿ. ಕನ್ವೆನ್ಷನ್ ಮೋಡಿಗೆ ಹಾಕಿ 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15 ನಿಮಿಷ ಇಲ್ಲ 20 ನಿಮಿಷ ಪ್ರೀ ಹೀಟಿಗೆ ಹಾಕಿ ಬಿಡಬೇಕಾಗತ್ತೆ. ಪ್ರೀ ಹೀಟ್ ಆಗೋ ಅಷ್ಟರಲ್ಲಿ ನಮ್ಮ ಯಜಮಾನರು ದಾರ ತಗೊಂಡು ಇದ್ರ ಕಾಲಿಗೆ ಕಟ್ತಾ ಇದ್ದಾರೆ ಟೈಟಾಗಿ. ಕೈಗೂ ಬೇಕಾದರೆ ಕಟ್ಕೋಬೋದು. ಈಗ ಗ್ರಿಲ್ಲಿಂದ ಕಡ್ಡಿ ತೊಗೊಂಡು ಚುಚ್ತಾ ಇದ್ದಾರೆ. ಅದಕ್ಕೆ ಚುಚ್ಚಿಬಿಟ್ಟು ಈಗ ಪ್ರೀ ಹೀಟ್ ಆಗಿರುತ್ತೆ, ಓವೆನಲ್ಲಿ ಇಡೋದಷ್ಟೇ. ಮನೆಯಲ್ಲೇ ಮಾಡಿಕೊಂಡ್ರೆ ಹೈಜೆನಿಕ್ಕಾಗಿ ಚೆನ್ನಾಗಿ ಮಾಡ್ಕೋಬೋದು. ಹೊರಗಡೆ ಎಷ್ಟು ಸರಿ ಚಿಕನ್ ತೊಳೆದಿರ್ತಾರೋ, ಕ್ಲೀನಾಗಿರುತ್ತೋ ಇಲ್ವೋ ಗೊತ್ತಿರಲ್ಲ. ನೋಡಿ, ರೆಡಿಯಾಗಿದೆ. ಈಗ ಅದರೊಳಗೆ ಇಡೋದಷ್ಟೇ. ಪ್ರೀ ಹೀಟ್
ಆಯಿತು. ಈಗ ಮೈಕ್ರೋವೇವಲ್ಲಿ ಇಡೋಣ. ಕನ್ವಿಕ್ಷನ್ ಗ್ರಿಲ್ ಹಾಕಿಬಿಟ್ಟು 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅರ್ಧ ಗಂಟೆ ಗ್ರಿಲ್ ಆಗೋದಕ್ಕೆ ಬಿಡಬೇಕು. ಕನ್ವಿಕ್ಷನ್ನಲ್ಲಿ ಗ್ರಿಲ್ ಹಾಕಿ ಅರ್ಧ ಗಂಟೆ ಬಿಟ್ಟಿದ್ದೀವಿ. ಅದರಲ್ಲಿ ಮಧ್ಯದಲ್ಲಿ 1/4 ಗಂಟೆಗೆ ಒಂದು ಸರಿ ಓಪನ್ ಮಾಡಿಬಿಟ್ಟು ಎಣ್ಣೆ ಹಚ್ಚಬೇಕಾಗತ್ತೆ. ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಹೇಗೆ ತಿರುಗ್ತಾ ಇದೆ ಅಂತ ಅಂದು. ಈಗ ಒಂದು 15 ಮಿನಿಟ್ಸ್ ಆಯಿತು. ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಹಚ್ಚಬೇಕು. ನೋಡಿ ಒಂದು ಸೈಡಲ್ಲಿ ಎಣ್ಣೆ ಹಚ್ತಾ ಇದ್ದೀನಿ ನಾನು. ಎಣ್ಣೆ ಇಲ್ಲ ಅಂದರೆ ಬೆಣ್ಣೆ ಕೂಡ ಹಚ್ಬೋದು. ಬಟರ್ ಕೂಡ ಹಚ್ಚಿದ್ರೂ ನಡೆಯುತ್ತೆ. ತುಂಬ ಬಿಸಿ ಇತ್ತು. ನೋಡಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಈ ಥರ ಹೆಚ್ಚು ಮಸಾಲೆ ಬೀಳಲ್ಲ, ಆದಷ್ಟು ಕಡಿಮೆ ಬಿದ್ದಿದೆ. ಕಾರ್ನ್ಫ್ಲೋರ್ ಹಾಕಲಿಲ್ಲ ಅಂದರೆ ಹೆಚ್ಚು ಮಸಾಲೆ ಬೀಳುತ್ತೆ. ಕಾರ್ನ್ಫ್ಲೋರ್ ಹಾಕಿದಾಗ ಮಸಾಲೆ ಚೆನ್ನಾಗಿ ಹಿಡ್ಕೊಳುತ್ತೆ. ನಾನು ಇನ್ನೊಂದು ಸೈಡು ಎಣ್ಣೆ ಹಚ್ತಾ ಇದ್ದೀನಿ. 1 ನಿಮಿಷ ಕ್ಲೋಸ್ ಮಾಡಿ ಆನ್ ಮಾಡಿದರೆ ಸಾಕು, ಟರ್ನ್ ಆಗುತ್ತೆ. ಈಗ ಇನ್ನೊಂದು ಸೈಡಿಗೆ ಎಣ್ಣೆ ಹಚ್ತಾ ಇದ್ದೀನಿ. ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಗ್ರಿಲ್ ಚಿಕನ್ನು. ಕ್ಲೋಸ್ ಮಾಡಿ ಸ್ಟಾರ್ಟ್ ಬಟನ್ ಒತ್ತಿದ್ರೆ ಸಾಕು. ಟೂ ಮಿನಿಟ್ಸ್ ಇದ್ದಾಗಲೇ ಸ್ವಲ್ಪ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ, ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಅಂತ ಒಂದು ಫೋಕ್ ಸ್ಪೂನ್ ತೊಗೊಂಡು ಚೆಕ್ ಮಾಡ್ತಾ ಇದ್ದೀನಿ. ಹಿಂಗಂದರೆ ಸಾಕು, ತುಸುಕ್ಕಂತ ಒಳಗೆ ಹೋಗ್ತಾಯಿತ್ತು, ಚೆನ್ನಾಗಿ ಬೆಂದಿತ್ತು. ನೋಡಿ ಇನ್ನೂ 2 ನಿಮಿಷ ಇದೆ. ಚೆನ್ನಾಗಿ ಬೆಂದಿತ್ತು, ತುಂಬ ಬಿಸಿ ಇತ್ತು ಮಾತ್ರ. ನೋಡಿ ಜ್ಯೂಸಿಯಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ. ಆದರೂ ಚಿಕನ್ ಆಗಲಿ ಮಟನ್ ಆಗಲಿ ಮತ್ತು ತರಕಾರಿನಾಗಲಿ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಮತ್ತೆ ಇನ್ನೂ 10 ನಿಮಿಷ ಹಾಕಿದೆ. ಕನ್ವೆನ್ಷನ್ ಗ್ರಿಲ್ 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 ನಿಮಿಷ ಮತ್ತೆ ನಾನು ಆನ್ ಮಾಡಿದೆ. ಮಧ್ಯದಲ್ಲಿ ತೆಗೆದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನಾವು ಸ್ಟಾರ್ಟ್ ಬಟನ್ ಆನ್ ಮಾಡಿದ್ರೆ ನಾವು ಯಾವ ಟೈಮರಿಗೆ ನಿಲ್ಲಿಸಿದ್ವೋ ಅದೇ ಟೈಮಿಂದ ಕಂಟಿನ್ಯೂ ಆಗುತ್ತೆ ಇದರೊಳಗೆ. ಈಗ 10 ನಿಮಿಷಕ್ಕೆ ಆಗೋಕ್ಕೆ ಬಿಟ್ಟಿದ್ದೀನಿ. ನೋಡಿ ಎಂಡಾಯಿತು. ನಮ್ಮ ಯಜಮಾನರು ತಗೊಳ್ತಾ ಇದ್ದಾರೆ ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ. ಅಷ್ಟು ಮಸಾಲೆ ಏನು ಚೆಲ್ಲಿರಲಿಲ್ಲ. ಕಾರ್ನ್ಫ್ಲೋರ್ ಹಾಕಿದ್ವಲ್ಲ ಅದಕ್ಕೆ. ಕಾರ್ನ್ಫ್ಲೋರ್ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇದೇ ರೀತಿ ಸೇಮ್ ಕುಕ್ಕರ್ನಲ್ಲೂ ನಾವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಬೆಂದಿದೆ. ಕುಕ್ಕರಲ್ಲಿ ಉಪ್ಪು ಹಾಕ್ಬಿಟ್ಟು ಪ್ರೀ ಹೀಟಿಗೆ ಒಂದು 15 ನಿಮಿಷ ಬಿಟ್ಟು ಮತ್ತೆ ಒಂದು ಅರ್ಧ ಗಂಟೆ ಕುಕ್ಕರ್ ವಿಜಿಲ್ ಹಾಕದಲ್ಲೇ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ ಅದ್ರ ಟೇಸ್ಟು ಕೂಡ. ಗ್ರಿಲ್ಲಿನ ಕಡ್ಡಿ ತೆಗೆದ್ವಿ ನಾವೀಗ. ಈಗ ಕಾಲಲ್ಲಿರೋ ದಾರ ಕಟ್ ಮಾಡಿದ್ರೆ ಗ್ರಿಲ್ ಚಿಕನ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.